ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಿಲಕ್ ರಾಜ್. ದೈವರಕ್ಷೆ ಮಂತ್ರ ಸಿದ್ಧಿ, ಅದೇ ರೀತಿ ತಂತ್ರಗಳ ತಂತ್ರ ಮಂತ್ರ ಸಾಧನ ತರಗತಿಯಿಂದ ನಮ್ಮದು ತರಗತಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಕವಡೆ ತರಗತಿಯನ್ನು ಆಫ್ಲೈನ್ ಅಂದರೆ ನೇರವಾಗಿ ಕವಡೆ ತರಗತಿ ಮಾಡಬೇಕು ಅಂತ ಇದ್ದೇವೆ. ಸೊ ಡೇಟ್ ಫಿಕ್ಸ್ ಆಗಿಲ್ಲ, ಡೇಟ್ ಮತ್ತು ಪ್ಲೇಸ್ ಫಿಕ್ಸ್ ಆಗಲಿಲ್ಲ. ಸೊ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ತುಂಬ ಜನ ಕೇಳ್ತಾ ಇದ್ದಾರೆ ಕವಡೆ ಕಲಿಸಿ ಅಂತ. ಸೊ ನಮ್ಮ 10 ಕವಡೆ, 12 ಕವಡೆ, ಇದೇ ರೀತಿ ಕವಡೆಯ ತುಂಬು, ಅದೇ ರೀತಿ ಪಗಡೆ ಶಾಸ್ತ್ರ, ಇದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಕಲಿಸಲಾಗುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಿ, ಮೊನ್ನೆಯಿಂದ ತುಂಬ ಸುದ್ದಿ ಆಗ್ತಕ್ಕಂಥ ವಿಚಾರ ಏನಂದರೆ, ಮಾಜಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಇವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ದೇವೇಗೌಡರ ಮೊಮ್ಮಗನಾದ, ಅದೇ ರೀತಿ ರೇವಣ್ಣನ ಮಗನಾದಂತಹ ತುಂಬ ಅಧಿಕಾರ ಇರ್ತಕ್ಕಂಥ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಹಾಗಾದರೆ ಜಾತಕದಲ್ಲಿ ಯಾವ ಕಾಂಬಿನೇಷನ್ಗಳು ಬಂದಾಗ ಸೊ ಜೈಲು ಶಿಕ್ಷೆಗೆ ಗುರಿಯಾಗ್ತಾರೆ? ಮತ್ತು ಕೆಲವರು ಕೇಳ್ತಕ್ಕಂಥ ಪ್ರಶ್ನೆ ಏನಂದರೆ, ಸೊ ನಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೂಜೆ ಹೋಮ ಮಾಡುವ ರಾಜಕಾರಣಿ ಯಾರಂದರೆ ಅದು ನಮ್ಗೆ ಗೊತ್ತಿದೆ, ರೇವಣ್ಣ. ಸೊ ಫ್ಯಾಮಿಲಿಯವರು ತುಂಬ ಪೂಜೆ ಹೋಮಗಳನ್ನು ಮಾಡ್ತಾರೆ. ಸೊ ತುಂಬ ಪೂಜೆ ಹೋಮಗಳನ್ನು ಇಷ್ಟೆಲ್ಲ ಮಾಡಿದ್ರು, ಯಾಕೆ ಅದು ಫಲ ಕೊಡಲಿಲ್ಲ, ಅವರಿಗೆ ಯಾಕೆ ಶಿಕ್ಷೆ ಆಯಿತು ಅಂತ ನೋಡಿ. ಕಾನೂನು ರೀತಿಯಲ್ಲಿ ಎಲ್ಲರೂ ಸಮಾನರು ಅಂತ ನಾವು ಕರಿತೇವೆ, ಸಂವಿಧಾನದ ರೀತಿಯಲ್ಲಿ ಯಾರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಸೊ ಆದರೂ ಕೆಲವರು ಜಿಜ್ಞಾಸೆ ಏನಂದರೆ, ಇಷ್ಟು ಪೂಜೆ ಹೋಮ ಮಾಡಿದ್ರು ಅಂತ ಯಾಕೆ ಜಾತಕದಲ್ಲಿ ಮೊದಲೇ ಅವರಿಗೆ ಗೊತ್ತಾಗಲಿಲ್ಲ? ಗೊತ್ತಾಗಿದ್ರು, ಪೂಜೆ ಹೋಮ ಮಾಡಿದ್ರು, ಯಾಕೆ ಅವರಿಗೆ ಅವರ ಪರವಾಗಿ ತೀರ್ಪು ಬಂದಿಲ್ಲ? ಇವತ್ತು ಎಲ್ಲರಿಗೂ ಗೊತ್ತಿದೆ, ತೀರ್ಪು 10 ವರ್ಷ ಮುಂದಕ್ಕೆ ಕೋರ್ಟಿಗೆ ಹೋಗ್ಬೋದು, ಅದು ಏನಂತ ನೋಡ್ಬೋದು, ಬೇರೆ ಹೈಕೋರ್ಟಿಗೆ ಹೋಗ್ಬೋದು. ಸೊ ಆದರೂ ಇವಾಗ 10 ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಅಂತ ತೀರ್ಪು ಬಂದಿದೆ. ಸೊ ಇಷ್ಟೊಂದು ಪೂಜೆ ಹೋಮ ಮಾಡಿದ್ರು. ತುಂಬ ರೇವಣ್ಣ ಅವರು ಜೈಲಲ್ಲಿದ್ದಾಗ ಕೂಡ ಹಾಸನಾಂಬೆಗೆ ಹೋಗಿದ್ರು, ಚಾಮುಂಡಿ ಬೆಟ್ಟದಲ್ಲಿ ಹೋಮವನ್ನು ಮಾಡಿದ್ರು, ಇಷ್ಟೊಂದು ಹೋಮ ಪೂಜೆ ಮಾಡಿದ್ರು, ಯಾಕೆ ಆ ಕಷ್ಟದಿಂದ, ಆ ಪರಿಸ್ಥಿತಿಯಿಂದ ಹೊರಗೆ ಬರಲಿಕ್ಕಾಗಲಿಲ್ಲ? ಇದು ಕರ್ಮಾನುಸಾರವೋ ಅಥವಾ ಜಾತಕ ದೋಷವೋ? ಇದೇ ವಿಷಯ ಎಲ್ಲರೂ ನಾವು ತಿಳ್ಕೋಬೇಕು. ಹೋಮ ಪೂಜೆಯಿಂದ ನಮ್ಮ ಹಣೆ ಬರ ಬದಲಾಗಲ್ಲ. ನಾವು ಈ ಉದಾಹರಣೆಯನ್ನು ನೋಡಿ ನಾವು ಕಲಿಬೇಕು. ಹೋಮ ಪೂಜೆ ಆಗಲಿ, ಇದು ನಮ್ಮ ಬದುಕನ್ನು ಬದಲಾಯಿಸುವುದಿಲ್ಲ. ಅಥವಾ ಜ್ಯೋತಿಷ್ಯನೇ ಆಗಲಿ, ನಮ್ಮ ಹಣೆ ಬರವನ್ನು ಬದಲಾಯಿಸುವ ಜ್ಯೋತಿಷ್ಯ ರೂಟನ್ನು ಹೇಳ್ಕೊಡುತ್ತೆ. ಈಗ ಒಬ್ಬನ ಜಾತಕಲ್ಲಿ ಕಾಂಬಿನೇಷನ್, ಈಗ ಜೈಲಿಗೆ ಹೋಗ್ಬೇಕಂತ ಕಾಂಬಿನೇಷನ್ ಇದ್ದರೆ, ಸೊ ಜೈಲು ಅಂದರೆ 12ನೇ ಮನೆ ಬರಬೇಕು, ಅದರ ಜೊತೆಗೆ ಶಿಕ್ಷೆ ಅನುಭವಿಸಿದ್ರೆ 3ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ, ಸೊ ತೃತೀಯ ಸ್ಥಾನ, ಅಷ್ಟಮ ಸ್ಥಾನ, ದ್ವಾದಶ ಸ್ಥಾನಗಳು, ಅದು ಕೂಡ ಪಾಪಗ್ರಹಗಳ ದಶದಲ್ಲಿ ಬಂದಾಗ, ರಾಹು, ಕೇತು, ಶನಿ ದಶದಲ್ಲಿ ಬಂದಾಗ ಅವನಿಗೆ ಶಿಕ್ಷೆ ಆಗ್ತಕ್ಕಂಥದ್ದು. ಸೊ ಅಲ್ಲಿ 4ನೇ ಮನೆ ಅಂದರೆ ಸೆರೆವಾಸ, 4ನೇ ಮನೆ ಆ್ಯಡ್ ಆಗಿದ್ದಾಗ ಅಲ್ಲಿ ಪರ್ಮನೆಂಟ್ ಇರ್ತಕ್ಕಂಥದ್ದು. ಏನಾದ್ರಲ್ಲಿ 5ನೇ ಮನೆ ಪಂಚಮ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದ್ರೆ, ಅದಕ್ಕೆ ಹೇಳಿದೆ ಕರ್ಮ ಚೆನ್ನಾಗಿರ್ಬೇಕು ಅಂತ. ಜ್ಯೋತಿಷ್ಯ ಪ್ರಕಾರದ್ದು ಪೂರ್ವ ಪುಣ್ಯ ಸ್ಥಾನ 5ನೇ ಮನೆ, 9ನೇ ಮನೆ ದೈವ ಬಲ, ಅದೃಷ್ಟ, 11ನೇ ಮನೆ ಇದ್ರೆ ಲಾಭ ಇದ್ರೆ ಅಲ್ಲಿ ಅವರಿಗೆ ಜಾಮೀನು ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿದಾಗ ನಾವು ಕೂಡ ಪ್ರಶ್ನೆ ಹಾಕಿ ನೋಡಿದ್ದೆ. ಸೊ ಅಲ್ಲಿ ಜಾಮೀನು ಸಿಗ್ತಕ್ಕಂಥ ಕಾಂಬಿನೇಷನ್ ಇರಲಿಲ್ಲ. ಅಂದರೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ, 9ಮ ಸ್ಥಾನ ದೈವ ಬಲ, 11ನೇ ಸ್ಥಾನ ಲಾಭ, ಇಲ್ಲಿ ಯಾವುದೂ ಬಂದಿಲ್ಲ. ಅಲ್ಲಿ ಬಂದಿರತಕ್ಕಂಥ ಸ್ಥಾನಗಳು 3ನೇ ಮನೆ, 8ನೇ ಮನೆ, 12ನೇ ಮನೆಗಳು ಬಂದಾಗ, ಅದರ ಜೊತೆ 4ನೇ ಮನೆ ಬಂದಾಗ, 4 ಅಂದರೆ ವಾಸಸ್ಥಾನ ಅಂತ ಹೇಳ್ತೇವೆ ನಾವು 4ನೇ ಮನೆಯನ್ನು, ಅದು ಪಾಪಗ್ರಹಗಳ ಜೊತೆ ಬಂದಾಗ ಅಲ್ಲಿ ಅವರಿಗೆ ಜಾಮೀನು ಸಿಗಲ್ಲ. ಕೆಲವೊಂದು ಸಲ ತುಂಬ ತಪ್ಪು ಮಾಡಿರ್ತಾರೆ, ಆದರೂ ಅವ್ರಿಗೆ ಜಾಮೀನು ಸಿಕ್ಕಿರ್ತದೆ, ಯಾಕಂದರೆ ಅವ್ರ ಜಾತಕದಲ್ಲಿ ಯಾರೈತೆ ಕಾಂಬಿನೇಷನ್ ಇರ್ತಾರೆ. ಆದ್ದರಿಂದ ಇಲ್ಲಿ ನಾವು ಎಲ್ಲರೂ ಒಂದು ಮನವರಿಕೆ ಆಗಬೇಕು, ಪೂಜೆ ಹೋಮದಿಂದ ಅಥವಾ ಇಂಥ ವಿಚಾರದಲ್ಲಿ ಮಾಡ್ತಕ್ಕಂಥ ಪೂಜೆ ಹೋಮದಿಂದ ಯಾವುದೂ ಬದಲಾಗುವುದಿಲ್ಲ. ಇದನ್ನು ನಾವು ಪ್ರಜ್ವಲ್ ರೇವಣ್ಣನವರ ಒಂದು ವಿಚಾರವನ್ನು ನೋಡಿ ತಿಳ್ಕೊಬೇಕು. ಯಾಕಂದರೆ ತುಂಬ ಹೋಮ ಪೂಜೆ ಮಾಡೋರು ಯಾರಂದರೆ ಅವರೇ. ಜೈಲಿಗೆ ಹೋದ ನಂತರ ಅದಕ್ಕಿಂತ ಮುಂಚೆನೂ ಮಾಡಿದ್ದಾರೆ, ತುಂಬ ಜ್ಯೋತಿಷ್ಯವನ್ನು ನಂಬುವವರು. ಆದರೂ ಯಾರಿಂದಲೂ ಹಣೆ ಬರವನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜ್ಯೋತಿಷ್ಯ ಏನು ಹೇಳ್ಕೊಡುತ್ತೆ ಅಂದರೆ, ಜ್ಯೋತಿಷ್ಯ ರೂಟ್, ಜ್ಯೋತಿಷ್ಯ ಒಂದು ಜ್ಯೋತಿ ಅಂದರೆ ಬೆಳಕು, ನಮಗೆ ಹೋಗ್ತಕ್ಕಂಥ ದಾರಿಯನ್ನು ತೋರಿಸುತ್ತೆ. ಸೊ ಜಾತಕದಲ್ಲಿ ಅಂಥ ಕಾಂಬಿನೇಷನ್ಗಳು ಬಂದಾಗ, ಸೊ ಅಪವಾದದ ಕಾಂಬಿನೇಷನ್ ನೋಡ್ತೇವೆ, 8ನೇ ಮನೆ 12ನೇ ಮನೆ ಬಂದಾಗ ಅಪವಾದ ಬೀಳ್ತಕ್ಕಂಥದ್ದು. ಸೊ ನಮ್ಮನ್ನೇ ಆ ಜಾತಕ
ಕಾಂಬಿನೇಷನ್ ಆ ರೀತಿ ಇದ್ದಾಗ ಈಗ 3ನೇ ಮನೆ, 8ನೇ ಮನೆ, 4ನೇ ಮನೆ, 12ನೇ ಮನೆ ಭಾವಗಳೆಲ್ಲ ಬಂದಾಗ, ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಾಗ ಜಾತಕದಲ್ಲಿ ದೃಷ್ಟಿಗಳೆಲ್ಲ ಬೇರೆ ಇದೆ. ಸೊ ಅದು ಬಂದಾಗ ನಾವು ಏನಂದ್ರೆ ಅಂಥ ಕೆಲಸಕ್ಕೆ ಹೋಗಬಾರ್ದು. ಸೊ ಅದು ರೇಪ್ ಇರ್ಬೋದು, ಹಣದ ವಿಚಾರ, ಆ ಕೆಲಸಕ್ಕೆ ಹೋದಾಗ ಅಲ್ಲಿ ನಾವು ಸ್ಟ್ರಕ್ ಆಗ್ತೇವೆ, ಸಿಕ್ಕಿ ಹಾಕೊಳ್ತೇವೆ. ಸೊ ಹೋಗದೆ ಇದ್ದಾಗ ಗ್ರಹಗಳು ಏನು ಮಾಡಲ್ಲ, ಯಾಕಂದ್ರೆ ಗ್ರಹಗಳು ಯಾರನ್ನೂ ಬಿಟ್ಟಿಲ್ಲ. ಏನಿದೆ ನವಗ್ರಹಗಳು ಅದು ಯಾರನ್ನೂ ಬಿಟ್ಟಿಲ್ಲ. ಸೊ ಅದನ್ನು ಯಾರು ಆ ವಿಚಾರ ತಿಳ್ಕೊಂಡಿದ್ದಾರೆ, ಜ್ಯೋತಿಷ ಕಲ್ತಿರೋರಿಗೆ ಮಾತ್ರ ಗೊತ್ತಿದೆ. ಪೂಜೆ ಹೋಮಗಳೇನಂದ್ರೆ ನಮ್ಮ ಸಮಾಧಾನಕ್ಕೆ, ನಮ್ಮ ಮನಸ್ಥಿತಿಗೆ, ನಮ್ಮ ಪರಿಸ್ಥಿತಿಗೆ, ನಮಗೆ ತೃಪ್ತಿ ಆಗಲಿ ಅಂತ ಮಾತ್ರ ಪೂಜೆ ಹೋಮಗಳಿದೆ ಹೊರತು ಅದರಿಂದ ಬದುಕು ಬದಲಾಗಲ್ಲ. ಆಗುತ್ತೆ ಕೆಲವೊಂದ್ಸಲ ಏನಾದರೂ ಆರೋಗ್ಯದ ವಿಚಾರದಲ್ಲಿ ಹೋಮಗಳನ್ನು ಮಾಡಿದಾಗ ಆಗ್ತದೆ, ಇಲ್ಲ ಅಂತಲ್ಲ. ಸೊ ಅದು ಕಾಂಬಿನೇಷನ್ ಇರಬೇಕು ಅದಕ್ಕೆ ತಕ್ಕಂತಹ. ಸೊ ಬಿಸ್ನೆಸ್ ವಿಚಾರದಲ್ಲಿ ಕೆಲವು ತಂತ್ರಗಳೆಲ್ಲ ಮಾಡಿದಾಗ ಆಗುತ್ತೆ. ಆದರೆ ಇಂಥ ವಿಚಾರದಲ್ಲಿ ಪಾಪಕೃತ್ಯಗಳಲ್ಲಿ ಮಾಡಿದಾಗ ನಾವು ಅದನ್ನು ಹೋಮ ಪೂಜೆ ಮುಖಾಂತರ ಹೋಗ್ತದೆ ಅಂದರೆ ಇದು ಖಂಡಿತ ಸಾಧ್ಯವಿಲ್ಲ. ಜಾತಕದಲ್ಲಿ ಆ ಕರ್ಮಫಲ ಏನು ಪೂರ್ವ ಪುಣ್ಯಸ್ಥಾನ ಅಂತ ನಾವು ಕರಿತೇವೆ, ಅದು ಚೆನ್ನಾಗಿದ್ದಾಗ ಮಾತ್ರ ಅವರಿಗೆ ಅದರಲ್ಲಿ ಲಾಭ ಆಗ್ತಕ್ಕಂಥದ್ದು. ಸೊ ನಿಮ್ಮ ಜಾತಕ ಕೂಡ ನೋಡ್ಕೊಳ್ಳಿ. ಯಾವುದೇ ನೀವು ಕೆಲಸಕ್ಕೆ ಹೋಗಿ ಬಿಸ್ನೆಸ್ಸೇ ಮಾಡಿ, ಅದರಲ್ಲಿ ಕೂಡ ಭಾವಗಳು ಅಂದರೆ ಆ ದಶಾಭುಕ್ತಿ ಅದು ಚೆನ್ನಾಗಿರಬೇಕು, ಅಲ್ಲಿ ಲಾಭ ಇರಬೇಕು. ಲಾಭ ಇದ್ದಾಗ ಮಾತ್ರ ಆಗುತ್ತೆ. ಸೊ ನಾನು ತುಂಬ ದೇವರನ್ನು ನಂಬ್ತೇನೆ, ಅಷ್ಟು ಪೂಜೆ ಮಾಡ್ತೇನೆ, ನಾನು ಅದು ಲಲಿತ ಸಹಸ್ರನಾಮ ಪಾರಾಯಣ ಮಾಡ್ತೇನೆ, ಇನ್ನೊಂದು ಪಾರಾಯಣ ಮಾಡ್ತೇನೆ, ವಿಷ್ಣು ಸಹಸ್ರನಾಮ, ನಾನು ಬಿಸ್ನೆಸ್ಗೆ ದುಡ್ಡು ಹಾಕ್ತೇನೆ, ಸಾಧ್ಯನೇ ಇಲ್ಲ. ದೇವರ ಆಶೀರ್ವಾದ ಸಿಗ್ಬೋದು, ದೇವರ ಬಲ ಬರ್ಬೋದು, ಬಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನೆಲ್ಲ ಲಲಿತ ಸಹಸ್ರ ಎಲ್ಲ ಪೂಜೆ ಹೋಮಗಳು ನಾನು ತಪ್ಪು ಮಾಡ್ತೇನೆ, ನನಗೇನಾಗಲ್ಲ ಅಂತಂದರೆ ಅದು ಕೂಡ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ನಿಮ್ಮ ಜಾತಕವನ್ನು ಸರಿಯಾಗಿ ನೋಡಿ. ಆ ಜಾತಕದಲ್ಲಿ ಏನಾದರೂ ಬ್ಯಾಡ್ ಕಾಂಬಿನೇಷನ್, ಏನಾದರೂ ಅಂತಹ ಪಾಪಕೃತ್ಯದ ಕಾಂಬಿನೇಷನ್ ಇದ್ದರೆ ಆ ರೂಟ್ಗೆ ಹೋಗಬಾರ್ದು ನಾವು. ಇವೊಂದು ಬಿಸ್ನೆಸ್ಗೆ, ಸೊ ಬಿಸ್ನೆಸ್ ಯೋಗ ಇಲ್ಲ ಅಂದರೆ ಏನು ಪರಿಹಾರ ಅಂದರೆ ಬಿಸ್ನೆಸ್ ಮಾಡದೆ ಕೂರುವುದೇ ಪರಿಹಾರ. ಮದುವೆ ಜೀವನ ಚೆನ್ನಾಗಿಲ್ಲ ಅಂದರೆ ನಾವು ಅದನ್ನು ಯಾವ ರೀತಿ ನೋಡಬೇಕು. ಸೊ ಮದುವೆ ಜೀವನ ಚೆನ್ನಾಗಿಲ್ಲ ಒಬ್ಬರದ್ದು, ಏನು ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕು. ಸೊ ನಮ್ಮ ಜಾತಕದಲ್ಲಿ ಮದುವೆ ಜೀವನ ಚೆನ್ನಾಗಿಲ್ಲ, ಯಾವುದೇ ವಿಚಾರದಲ್ಲಿ ಜ್ಯೋತಿಷ್ಯ ಒಂದು ದಾರಿಯನ್ನು ಕೊಡುತ್ತೆ. ಈ ದಾರಿಯನ್ನು ನೋಡ್ಕೊಂಡೋದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೆ ನಾನು ಇವತ್ತು ಉದಾಹರಣೆಯಾಗಿ ನಾನು ಯುವ ಜಾತಕ ಇವತ್ತು ಪ್ರಜ್ವಲ್ ರೇವಣ್ಣರ ವಿಚಾರವನ್ನು ತಗೊಂಡವರು, ಜಾತಕ ಸಿಗಲಿಲ್ಲ. ಸೊ ಅವರ ವಿಚಾರವನ್ನು ತಗೊಂಡಾಗ ಏನಂದರೆ ಎಷ್ಟೇ ಹೋಮ ಪೂಜೆ ಮಾಡಿದ್ದು, ಯಾವುದೇ ಯಾಗವನ್ನು ಮಾಡಿ, ಅವ್ರಿಗೆ ಕೆಪಾಸಿಟಿ ನೋಡಿ 1 ಕೋಟಿ ಯಾಗವನ್ನು ಮಾಡ್ಬೋದು ಅವ್ರ ಕೆಪಾಸಿಟಿ ಇದ್ದರೆ. ಆದರೆ ಗ್ರಹಗಳು ಬಿಡ್ತಾ ಇಲ್ಲ, ಅವರ ಜಾತಕದಲ್ಲಿ ಆ ಕಾಂಬಿನೇಷನ್ ಇಲ್ಲ, ಅವರಿಗೆ ಜಾಮೀನು ಸಿಗ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಆವಾಗ ಅವರಿಗೆ ಶಿಕ್ಷೆ ಖಂಡಿತವಾಗಲೂ ಆಗುತ್ತೆ. ಸೊ ಜಾತಕದಲ್ಲಿ 3ನೇ ಮನೆ, ಜಾತಕದಲ್ಲಿ 5ನೇ ಮನೆ, 9ನೇ ಮನೆ, 11ನೇ ಮನೆ ಏನಾದರೂ ಅಲ್ಲಿ ಆ್ಯಡ್ ಆನ್ ಆದರೆ ಬಂದಾಗ ಖಂಡಿತವಾಗೂ ಜಾಮೀನು ಸಿಗುತ್ತೆ, ಯಾವ ಪೂಜೆ ಹೋಮ ಮಾಡಿದ್ರು ಸಿಗುತ್ತೆ. ಸೊ ಇದನ್ನು ನಾವು ಏನು ಕಲಿಬೇಕಂದ್ರೆ ನಮ್ಮ ಹಣೆ ಬರವನ್ನು ಯಾರಿಂದಲೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಹಣೆ ಬರವನ್ನು ನಾವು ಸರಿ ಮಾಡ್ತಾ ಹೋಗ್ಬೋದು. ಆದ್ದರಿಂದ ಜ್ಯೋತಿಷ್ಯವನ್ನು ಕಲಿತಾಗ ಮಾತ್ರ ಇಂತಹ ವಿಚಾರಗಳು ನಮಗೆ ಗೊತ್ತಾಗ್ತಕ್ಕಂಥದ್ದು. ಸೊ ನೀವು ಸಾಧ್ಯ ಇದ್ದರೆ ಜ್ಯೋತಿಷ್ಯವನ್ನು ಕಲೀರಿ, ಯಾರು ಬೇಕಾದರೂ ಕಲಿಬೋದು ಜ್ಯೋತಿಷ್ಯವನ್ನು. ಒಳ್ಳೆಯ ಗುರುವನ್ನು ಆಯ್ಕೆ ಮಾಡಿ ನೀವು ಜ್ಯೋತಿಷ್ಯವನ್ನು ಕಲಿತಾಗ ನಿಮಗೂ ಕೂಡ ಆ ರೂಟ್ ಗೊತ್ತಾಗುತ್ತೆ, ಯಾವ ರೀತಿ ಒಂದು ಮಾರ್ಗದರ್ಶನ ನಿಮಗೆ ಸಿಗುತ್ತೆ, ಯಾವ ರೀತಿ ಹೋಗಬೇಕು. ಜ್ಯೋತಿಷ್ಯ ಕಲಿಯಲಿಕ್ಕೆ ಸಾಧ್ಯ, ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ನಿಮ್ಮ ಜಾತಕವನ್ನು ವೇಷಧಾರಿಗಳ ಹತ್ರ ತೋರಿಸಬೇಡಿ. ಸುಮ್ಮನೆ ಎಲ್ಲ ವೇಷ ಹಾಕಿದವರೆಲ್ಲರೂ ಚೆನ್ನಾಗಿ ಜಾತಕ ಹೇಳ್ತಾರೆ, ಅದೆಲ್ಲ ಸುಳ್ಳು. ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರು ನಿಮ್ಮ ಜಾತಕವನ್ನು ನೋಡ್ತಾರೆ, ನೋಡಿ ನಿಮಗೆ ದಾರಿಯನ್ನು ತೋರಿಸ್ತಾರೆ, ಅವರ ಹತ್ರ ನಿಮ್ಮ ಜಾತಕವನ್ನು ಕೇಳಿ ರೂಟನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಪ್ರಜ್ವಲ್ ರೇವಣ್ಣನವರ ವಿಚಾರದಲ್ಲಿ. ಮುಂದಕ್ಕೆ ಈ ಥರ ವಿಚಾರಗಳನ್ನು ನೋಡ್ತಾ ಬರೋಣ. ಮುಂದಕ್ಕೆ ನಾವು ಯೂಟ್ಯೂಬಲ್ಲಿ ಜ್ಯೋತಿಷ್ಯ ತರಗತಿಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ನವಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ತುಂಬ ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ, ನನಗೆ ಗೊತ್ತಿದ್ದಷ್ಟು. ಸೊ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.